ಆಸ್ಟ್ರೋಯೋಗಿ ಮೊದಲ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹಿರೇದಿನ್ನಿ ಗುರುಜಿ. ಎಲ್ಲ ವೀಕ್ಷಕರಿಗೂ ಅಸ್ಟ್ರೋಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಅಸ್ಟ್ರೋಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದರೆ, ಜನವರಿ ತಿಂಗಳಿನ ಮಾಸ ಭವಿಷ್ಯ 12 ರಾಶಿಗಳು. ಎಲ್ಲ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ. 12 ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿಯವರೆಗೂ ಜನವರಿ 2024ನೇ ಒಂದು ಇಸ್ವಿ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾಗಿ 2024 ಅಂದ್ರೇ ವಿಶೇಷ. ಯಾಕಂದರೆ ಹೊಸ ವರ್ಷ ಅಂತ ಹೇಳ್ತೀವಿ. 2024ರಲ್ಲಿ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ, ಮೇಷದಿಂದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಹೀಗೆ 12 ರಾಶಿಗಳ ವಿಶೇಷವಾಗಿ ನಮ್ಮ ಒಂದು ಅಸ್ಟ್ರೋಯೋಗಿ ಪ್ಲ್ಯಾಟ್ಫಾರ್ಮಲ್ಲಿ, ಅಂದರೆ ನಿಮ್ಮ ಯೂಟ್ಯೂಬ್ ಅಸ್ಟ್ರೋಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾಗಿ ಜನವರಿ 2024ರಲ್ಲಿ ನೋಡೋದಾದರೆ ವೀಕ್ಷಕರೇ ನೋಡಿ, ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗುರು ನಿಮಗೆ ಅಷ್ಟಮ ಸ್ಥಾನದ ಗುರು ಅಂತ ಹೇಳ್ತೀವಿ. ಜನವರಿ ತಿಂಗಳಲ್ಲಿ ಶನಿ ಕೂಡ ನಿಮಗೆ ಪಂಚಮ ಷಷ್ಠಾಧಿಪತಿಯಾಗಿ ಷಷ್ಠಭಾವದಲ್ಲಿ, ಯಾವಾಗಲೂ ಏನಾಗುತ್ತೆ, ಷಷ್ಠಾಧಿಪತಿ, ಅಷ್ಟಮಾಧಿಪತಿ, ವ್ಯಯಾಧಿಪತಿ, ಈ ಒಂದು ದುಸ್ಥಾನ ಭಾವಗಳಲ್ಲಿ ಬಂದಾಗ ವಿಪರೀತ ರಾಜಯೋಗವನ್ನು ಕೊಡುವಂಥದ್ದು. ಇದು ತುಂಬ ವಿಶೇಷವಾಗಿರುವಂಥದ್ದು. ನೋಟ್ ಡೌನ್ ಪಾಯಿಂಟ್ ಮಾಡ್ಕೊಳ್ಳಿ, ಇದು ತುಂಬ ಒಳ್ಳೆಯದು ವೀಕ್ಷಕರೇ. ಸೊ ಮತ್ತೆ ರಾಹುವಿನ ಗೋಚಾರ ನಿಮಗೆ ಸಪ್ತಮ ಸ್ಥಾನದಲ್ಲಿ, ಮತ್ತೆ ರಾಶಿಯಲ್ಲೇ ಕೇತುವಿನ ಸಂಚಾರ. ಏನಾಗುತ್ತೆ, ಸಪ್ತಮದಲ್ಲಿ ರಾಹು ಕೇತು ತುಂಬ ವಿಶೇಷ. ತುಂಬ ಜನ ಹೆದರ್ಕೊಂಡಿರ್ತೀರಾ, ಆ ಥರ ಯಾವುದೇ ರೀತಿ ಇಲ್ಲ. ಸೊ ಇವನ್ ನಮ್ಮ ಅಸ್ಟ್ರೋಯೋಗಿ ಪ್ಲಾಟ್ಫಾರ್ಮಲ್ಲಿ ತುಂಬ ಜನ ಕರೆ ಮಾಡೋರು ಅದನ್ನು ಕೇಳ್ತಿರ್ತಾರೆ, ನಮ್ಮ ರಾಶಿಯವರಿಗೆ ರಾಹು ಕೇತು ಬಂದ್ಬಿಟ್ಟಿದೆ ಗುರುಜಿ, ಏನು ಇದರ ವಿಚಾರದಲ್ಲಿ ಅಂತ. ನಮ್ಮ ಒಂದು ಕರ್ನಾಟಕದವರಾಗಿರ್ಬೋದು, ದೇಶದ ಇತ್ಯಾದಿ ಭಾಗಗಳಿಂದ ಎಲ್ಲೆಲ್ಲಿ ಕರೆ ಬರುತ್ತೋ, ಇದನ್ನು ತುಂಬ ಹೆದರಿಕೆ ಇರುವಂಥ ಒಂದು ಭಾಗವಾಗಿದೆ. ಸೊ ಹೆದರ್ಕೊಳ್ಳೋವಂಥದ್ದು ಏನೂ ಇಲ್ಲ. ನಿಮಗೆ ತುಂಬ ವಿಶೇಷವಾಗಿ ಅದರದೇ ಆದ ಬೇರೆ ಒಂದು ಅಡ್ಜಸ್ಟ್ಮೆಂಟ್ಸ್ಗಳು, ಅಂದರೆ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಮೂಲಕವಾಗಿ ನೀವು ತುಂಬ ಒಂದು ಫಲಗಳನ್ನು, ಏನೇ ಕೆಟ್ಟ ಫಲಗಳಿದ್ರೂ ಕೂಡ ಅದಕ್ಕೆ ಒಂದು ಪರಿಹಾರ ಮಾರ್ಗವಾಗಿ ಕಂಡುಕೊಂಡು ಒಳ್ಳೆಯದನ್ನು ಮಾಡ್ಕೋಬೋದಾಗಿದೆ. ಅದ್ರ ವಿಚಾರದಲ್ಲಿ ನೋಡ್ತಾ ಹೋಗೋಣ. ನಿಮಗೆ ನೋಡಿ, ಈ ಒಂದು ಗುರುವಿನ ಗೋಚಾರ, ಅಷ್ಟಮ ಗುರು ನಿಮಗೆ ಒಳ್ಳೆಯದು. ಯಾಕಂದರೆ ಚತುರ್ಥ ಸಪ್ತಮಾಧಿಪತಿ ಅವನು ಆಲ್ರೆಡಿ ಬಾಧಕಾಧಿಪತಿ. ಅಷ್ಟಮದಲ್ಲಿ ಗೋಚಾರ ಒಳ್ಳೆ ಸ್ಥಿತಿಗತಿಗಳು ಕೊಡುವಂಥದ್ದು, ಒಳ್ಳೆ ಸೋಷಲ್ ಸ್ಟೇಟಸ್ನ ಕೊಡುತ್ತೆ. ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ಒಂದು ಕುಟುಂಬದಲ್ಲಿ ಏನೋ ಒಂದು ಶುಭ ಕಾರ್ಯ ಆಗುವಂಥದ್ದು. ಮತ್ತು ಷಷ್ಠಭಾವದ ಶನಿ, ನಾನು ಹೇಳಿದ್ನಲ್ಲ, ವಿಪರೀತ ರಾಜಯೋಗವನ್ನು ಕೊಡ್ತಾ ಇರುವಂಥದ್ದು. ನಿಮಗೆ ಷಷ್ಠಭಾವ ಅಂದರೆ ಏನು, ರೋಗ, ರಿಪು, ರಿಣು, ಶತ್ರು ಅಂತ ಹೇಳ್ತೀವಿ. ಶತ್ರುವಿಂದ ಜಯ ಅಂದರೆ ಕೋರ್ಟ್ ಕೇಸ್ಗಳಲ್ಲಿ, ಲಿಟಿಗೇಷನ್ಸ್ಗಳಲ್ಲಿ ಗೆಲ್ಲುವಂಥದ್ದು. ಮತ್ತು ವಿಚಾರದಲ್ಲಿ ಸಣ್ಣ ಪುಟ್ಟ ಎಲೆಕ್ಷನ್ಸ್ ಇರುವಂಥದ್ದು, ಈ ಸೊಸೈಟಿ ಎಲೆಕ್ಷನ್ಸು, ಸಣ್ಣ ಪುಟ್ಟ ಆಫೀಸ್ ಡೈರೆಕ್ಟರ್ಸ್ ಎಲೆಕ್ಷನ್ಸ್ ಇದ್ದರೆ ತಾವು ಶತ್ರುವಿನಿಂದ ಗೆದ್ದು ಆ ಶತ್ರುವಿನ ಒಂದು ಬಾಧೆಯಿಂದ ಮುಂದೆ ಬಂದು ಎಲೆಕ್ಷನ್ಸಲ್ಲಿ ಗೆಲ್ಲುವಂಥದ್ದು ನಿಮಗೆ ಚೆನ್ನಾಗಾಗುತ್ತೆ. ನಿಮ್ಮ ಒಂದು ಬಾಂಡಿಂಗ್ ಏನಿದೆ ಅಂದರೆ, ನಿಮ್ಮ ಒಂದು ಸಂಬಂಧಗಳು, ಯಾರು ನಿಮ್ಮ ಒಂದು ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅದು ತುಂಬ ಚೆನ್ನಾಗಾಗುವಂಥದ್ದು. ಇದು ತುಂಬ ಒಳ್ಳೆಯದಾಗುವಂಥದ್ದು. ಮತ್ತು ಯಾರು ವಿದ್ಯಾರ್ಥಿಗಳಿದ್ದೀರೋ ಕನ್ಯಾ ರಾಶಿಯವರು, ಜನವರಿ 2024ರಲ್ಲಿ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಅಂತ ಯಾರು ಕಾಯ್ತಾ ಇರ್ತೀರೋ, ಈ ವರ್ಷ ಜನವರಿ ತಿಂಗಳಿನಲ್ಲಿ ತಮಗೆ ತುಂಬ ಒಂದು ಒಳ್ಳೆಯ ಒಂದು ತುಂಬ ಮಹತ್ತರವಾದ ಕೆಲಸ ಕಾರ್ಯಗಳಾಗುವಂಥದ್ದು, ಒಂದು ಫ್ಯೂಚರ್ ತುಂಬ ಬ್ರೈಟ್ ಅಂತ ಹೇಳ್ತೀವಿ, ಅನುಕೂಲಕರ ಪರಿಸ್ಥಿತಿಗಳು ಆಗುತ್ತೆ. ಹಣಕಾಸಿನ ವಿಚಾರಗಳು ಕನ್ಯಾ ರಾಶಿಯವರಿಗೆ 2024 ಜನವರಿ ತಿಂಗಳಲ್ಲಿ ನೋಡೋದಾದರೆ ನಿಮಗೆ ಒಂದು ಆರ್ಥಿಕ ಒಂದು ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ, ಇದು ನಿಮಗೆ ತುಂಬ ಚೆನ್ನಾಗಾಗುವಂಥದ್ದು. ಮತ್ತು ನಿಮ್ಮ ಒಂದು ಏನು ಲೈಫ್ ಪಾರ್ಟ್ನರ್ ಅಂತ ತಗೊತೀವಿ, ಅಂದರೆ ನಿಮ್ಮ ಒಂದು ಪತ್ನಿ ಅಥವಾ ಪತಿಯವರಿಂದ ಏನಾಗುತ್ತೆ, ಭೂಮಿ ಮತ್ತು ವಾಹನ ಖರೀದಿ, ಮತ್ತು ಏನಾದರೂ ಅಪಾರ್ಟ್ಮೆಂಟ್ಸು, ಪ್ಲ್ಯಾಂಟು, ಕಟ್ಟಿರೋ ಕಟ್ಟಡಗಳನ್ನು ಖರೀದಿ ಮಾಡಿ ಅವರಿಂದ ಸ್ವೀಕರಿಸಲ್ಪಡುತ್ತದೆ. ಅಂದರೆ ಅವರು ನಿಮಗೆ ಗಿಫ್ಟಾಗಿ ಕೊಡುವಂಥ ಒಂದು ಕಾಲ ನೋಡ್ತಾ ಇದ್ದೀವಿ. ಇದಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಯಾವುದೇ ಚರಾಸ್ತಿ ಮತ್ತು ಸ್ಥಿರಾಸ್ತಿ ವಿಚಾರವಾಗಿ ನೋಡೋದಾದರೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಒಂದು ನೀವೇನಾದರೂ ತಗೋಬೇಕಂದ್ರೆ ಕೂಡ ಅನುಕೂಲ ಪರಿಸ್ಥಿತಿ ಆಗುತ್ತೆ. ಮತ್ತು ನಿಮ್ಮದು ಒಂದು ಯಾವುದೋ ಒಂದು ಸೈಟ್ ಇದೆ, ಮನೆ ಇದೆ, ಅದನ್ನು ಮಾರಿ ನಾವು ಇನ್ನೊಂದು ಪ್ರಾಪರ್ಟಿ ತೊಗೊತೀವಿ ಅಂದರೂ ಕೂಡ ಈ ಒಂದು ಜನವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗ್ತಿದೆ. ಮತ್ತು ನಿಮ್ಮ ಕರಿಯರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥದ್ದು ನಿಮ್ಮ ಒಂದು ಮೇಲಿನ ವರ್ಗದ ಅಧಿಕಾರಿಗಳಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು ಗುರುತಿಸಲ್ಪಡುತ್ತದೆ ಈ ತಿಂಗಳು. ಮತ್ತು ನಿಮ್ಮ ಒಂದು ಏನು ಕೌಶಲ್ಯತೆ ಇದೆ, ನಿಮ್ಮ ಒಂದು ಶ್ರಮ ಇದೆ,
ಮತ್ತು ನಿಮ್ಮ ಒಂದು ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಈ ವರ್ಷದಲ್ಲಿ ಅದು ಜನವರಿ ತಿಂಗಳಿನಲ್ಲಿ ನಿಮಗೆ ಅಧಿಕವಾದ ಲಾಭವನ್ನು ತಂದುಕೊಡುತ್ತದೆ. ಸೊ ಅದೇ ರೀತಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಜನವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ನೋಡೋದಾದ್ರೆ ಸ್ವಲ್ಪ ನಿರಂತರವಾಗಿ ಕೆಲಸಗಳಿಂದ ಒತ್ತಡ ನಿರ್ಮಾಣವಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ, ಮತ್ತು BP ಮತ್ತು ಏನಾದರೂ ಜೀವನ ಶೈಲಿ ನಿರ್ವಹಣೆಯಲ್ಲಿ ಅಡಚಣೆಗಳಿಂದ ಆಗುವಂಥ ರೋಗಗಳು ಉತ್ಪತ್ತಿ ಆಗುವಂಥ ಸೂಚನೆಗಳು ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಗಮನವಿರಲಿ, ಅದರಿಂದ ನಿಮಗೆ ಅನುಕೂಲತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಸೊ ಇದು ಕನ್ಯಾ ರಾಶಿ ಸ್ತ್ರೀಯರಲ್ಲಿ ನೋಡೋದಾದ್ರೆ ಸ್ವಲ್ಪ ಒಂದು ತಂದೆ ತಾಯಿಯಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಇದ್ರ ವಿಚಾರದಲ್ಲಿ ನೋಡಬೇಕಾದ್ರೆ ಸ್ವಲ್ಪ ನಿಮ್ಮ ಒಂದು ತಂದೆ ತಾಯಿಯ ಯಾವುದೇ ಮಾತನ್ನ ಮನ್ನಿಸಿ ಮುಂದೆ ಹೋಗೋದ್ರಿಂದ ಒಳ್ಳೆಯದು. ನಿಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ಸಪೋರ್ಟ್ ಸಿಗುವಂಥದ್ದು ಇದು ತುಂಬ ಚೆನ್ನಾಗಿದೆ ಕನ್ಯಾ ರಾಶಿ ಸ್ತ್ರೀಯರಲ್ಲಿ. ಮತ್ತೆ ಯಾರು ಕನ್ಯಾ ರಾಶಿ ಸ್ತ್ರೀಯರು ಅಂದರೆ ಫೀಮೇಲ್ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವರು ಅಬ್ರಾಡ್ ಅಂದರೆ ಹೊರದೇಶಕ್ಕೆ ಹೋಗಿ ಅಭ್ಯಾಸ ಮಾಡುವಂಥ ಇಚ್ಛೆ ಹೊಂದಿದ್ದಲ್ಲಿ ನಿಮ್ಮ ವೀಸಾ ಅಥವಾ ಏನು ಪಾಸ್ಪೋರ್ಟ್ ವಿಚಾರ ವೀಸಾ ಇದೆಲ್ಲ ಏನಿದೆ ಅದು ತುಂಬ ಸುಲಭ ಆಗುವಂಥದ್ದು. ಸೊ ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾಗಿ 2024 ಜನವರಿಯಲ್ಲಿ ಅನುಕೂಲ ಪರಿಸ್ಥಿತಿಗಳು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಪರಿಹಾರ ಸಿಂಪಲ್ ಇಷ್ಟೇ, ಪ್ರತಿ ಬುಧವಾರ ನವಗ್ರಹದಲ್ಲಿ ಬುಧ ನವಗ್ರಹದ ಮುಂದೆ ಹೆಸರು ಕಾಳನ್ನು ತಾವು ಅಲ್ಲಿ ಇಟ್ಟು ಓಂ ಬುಧಾಯ ನಮಃ ಅಂತ 108 ಬಾರಿ ಜಪ ಮಾಡಿ ಏನೇನು ಅಡ್ಡಿ ಆತಂಕಗಳಿರುತ್ತೆ ದೂರ ಆಗುತ್ತೆ. ಈ ರೀತಿ ಕನ್ಯಾ ರಾಶಿಯವರ ಒಂದು 2024 ಜನವರಿಯ ಭವಿಷ್ಯವಾಣಿಗಳಾಗಿದ್ದಾವೆ. ವೀಕ್ಷಕರೇ, ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚಾರವಾಗಿ ಆಸ್ಟ್ರೋಯೋಗಿ ಪ್ಲಾಟ್ಫಾರ್ಮ್ ತುಂಬ ದೊಡ್ಡ ಒಂದು ಜಗತ್ತಿನಲ್ಲಿರುವಂಥ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ. ಯಾಕಂದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬಹುದು. ಮತ್ತು ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ, ಮತ್ತು ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಶಾಸ್ತ್ರಜ್ಞರು ನಮ್ಮ ಆಸ್ಟ್ರೋಯೋಗಿ ಪ್ಲಾಟ್ಫಾರ್ಮಲ್ಲಿ ಇರ್ತಾರೆ. ತಾವು ನೇರವಾಗಿ ಕರೆ ಮಾಡ್ಬೋದು, ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದೇನಂತಂದರೆ ಆಸ್ಟ್ರೋಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಣ್ಣ ತಮ್ಮಂದ್ರ ವಿಚಾರವಾಗಿರ್ಬೋದು, ಅದನ್ನು ಎಲ್ಲ ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಮಾಹಿತಿ ಅವ್ರಿಗೆ ಕೊಡೋದಿಲ್ಲ, ಅವರ ಮಾಹಿತಿ ನಿಮಗೆ ಕೊಡೋದಿಲ್ಲ. ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು. ಸೊ ಈ ರೀತಿ ಇರೋದ್ರಿಂದ ನೀವು ಆಸ್ಟ್ರೋಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಆಸ್ಟ್ರೋಯೋಗಿ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಇದನ್ನು ಶೇರ್ ಮಾಡಿ. ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆ ಕೆಲಸ, ಗುಡ್ ಕರ್ಮ ಅಂತ ಹೇಳ್ತೀವಲ್ಲ, ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂಥದ್ದು, ಅವ್ರಿಗೂ ಅನುಕೂಲ ಆಗುವಂಥದ್ದು. ಸೊ ಈ ರೀತಿ ಮಾಡಿ ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಆಸ್ಟ್ರೋಯೋಗಿ ಮೊದಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ.